ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಈ ಮಹೀಮಂಡದೊಳಿಹ ಗುರು ಶ್ರೀಮದ್ ಆಚಾರ್ಯರ ಮತಾನುಗರಾದವರ ಮಹಾವೈಷ್ಣವರ ವಿಷ್ಣು ಪಾದಾಭ್ಯ ಮಧುಕರರ ಸ್ತೋಮಕ್ಕೆ ಆನಮಿಸುವನು ಬಿಡದೆ ಅವರವರ ನಾಮಗಳ ಪೇಳಲೆನ್ನಳವೇ ಯಾಮಯಾಮಗಳಲ್ಲಿ ಬೋಧಿಸಲಿ ಯಮಗೆ ಸದ್ವಿಷಯ. ವೇದಪೀಠ ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ವೇದಭೇದ ವಿಷಾದ ಕುಟಿಲ ಅಂತ ಆದಿ ಮಧ್ಯ ವಿಧೂರನಾದ ಅನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಇವತ್ತು ಆಷಾಢ ಮಾಸದ ಶುಕ್ಲಪಕ್ಷದ ಈ ಪೌರ್ಣಿಮಾ ದಿವಸ ಗುರು ಪೌರ್ಣಿಮಾ ಅಂತ ಹೇಳಿ ಕರೀತಾರೆ. ನಮಗೆ ಯಾರು 4 ಅಕ್ಷರ ಹೇಳಿಕೊಟ್ಟಿದ್ದಾರೆ, ಯಾರು ಒಳ್ಳೆಯ ಉಪದೇಶಗಳನ್ನು ಮಾಡಿದ್ದಾರೆ, ನಮ್ಮನ್ನು ಸನ್ಮಾರ್ಗದಲ್ಲಿ ತೋರಿಸಲಿಕ್ಕೆ ಯಾರು ಉಪಕಾರ ಮಾಡ್ತಾ ಇದ್ದಾರೆ ಅವರು ಗುರುಗಳು. ಗುರುಗಳು ಅಂದರೆ ನಮ್ಮಲ್ಲಿರತಕ್ಕಂಥ ಅಜ್ಞಾನದ ಅಂಧಕಾರವನ್ನು ಪರಿಹಾರ ಮಾಡಿ ಜ್ಞಾನದ ಬೆಳಕನ್ನು ಚೆಲ್ಲತಕ್ಕಂಥವರೇ ನಿಜವಾದ ಗುರುಗಳು. ಆ ರೀತಿಯಲ್ಲಿ ಇವತ್ತು ನಮಗೆ ಗುರುಗಳಿಗೆ ಪಾದಪೂಜೆಯನ್ನು ಮಾಡಿ ಷೋಡಶ ಉಪಚಾರಗಳನ್ನು ಮಾಡಿ ನಿರಂತರವಾಗಿ ನಮಗೆ ಜ್ಞಾನ ತುಂಬುವಂತೆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶ್ರದ್ಧೆಯಿಂದ ಯಾರು ವೇದವ್ಯಾಸ ದೇವರು ನಮಗೆಲ್ಲರಿಗೂ ಗುರುಗಳು ಮಧ್ವಾಚಾರ್ಯರು, ಆ ಮಧ್ವಾಚಾರ್ಯ ಗುರುಗಳು ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರನ್ನು ಶ್ರದ್ಧೆಯಾಗಿ ನಾವು ಆರಾಧನೆ ಮಾಡಬೇಕು. ಏನು ಕೇಳಬೇಕು? ಬುದ್ಧಿಯಾದಿಗಳನ್ನು ಕೊಡು. ಶ್ರದ್ಧೆಯಿಂದ ವಾದಿರಾಜರು ಹೇಳ್ತಾ ಇದ್ದಾರೆ, ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಭಕ್ತರಿಗೆ ಬುದ್ಧಿಯಾದಿಗಳ ಕೊಟ್ಟು ಉದ್ಧರಿಸೋ ದೇವರ ದೇವ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಕೆಟ್ಟ ಮತಗಳನ್ನು ನಿರಾಕರಿಸಿ ಸದ್ಬುದ್ಧಿಯನ್ನು ಒಳ್ಳೆ ಜ್ಞಾನಿಗಳಿಗೆ ಉಪದೇಶ ಮಾಡಿದವರು ನಮ್ಮ ವೇದವ್ಯಾಸದೇವರು. ಸುಮತಿಗಳಿಗೆ ನೀ ಬೋಧಿಸಿದೆ ಮಿಕ್ಕ ಕುಮತಂಗಳನ್ನು ಛೇದಿಸಿದೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ಸ್ವಾಮಿ ನೀನೆಂದು ತೋರಿಸಿದೆ. ವಿಮಲ ರೂಪನೆ ಕಮಲನಾಭನೆ ರಮಯಗರಸನೆ ರಮ್ಯ ಚರಿತನೆ, ಮಮತೆಯಲ್ಲಿ ಕೊಡು ಕಾಮಿದಾರ್ಥವ ನಮಿಸುವೆನು ಹಯವದನ ಮೂರುತಿ ಅಂತ ಹೇಳಿದಂತೆ ನಮಗೆಲ್ಲರಿಗೂ ಗುರುಗಳು ಯಾರಂದರೆ ವೇದವ್ಯಾಸದೇವರು. ಮಧ್ವಾಂತರ್ಕದ ವೇದವ್ಯಾಸದೇವರಿಗೆ ಇವತ್ತು ನಮ್ಮನ್ನು ನಮಸ್ಕಾರವನ್ನು ಮಾಡಿ ಸಾಷ್ಟಾಂಗ ಪ್ರಣಾಮಗಳನ್ನು ನಿಜವಾಗಿ ಸಲ್ಲಿಸಿದರೆ, ಶ್ರದ್ಧೆಯಿಂದ ಸಲ್ಲಿಸಿದರೆ ಮಹಾತ್ಮ ಜ್ಞಾನಪೂರ್ವಸ್ಸು ಸದೃಢ ಸ್ನೇಹ ಪ್ರವಾಹ ಭಕ್ತಿ ರೀತಿ ಪ್ರೋಕ್ತ. ಅದರಿಂದ ನಮಗೆ ಜ್ಞಾನದ ಭಂಡಾರ ಬೆಳೆಯುತ್ತೆ. ಜ್ಞಾನಿಗಳಾಗಿ ಆಚಾರ್ಯರ ಶಾಸ್ತ್ರವನ್ನು ಓದಿ ಭಾಷ್ಯವನ್ನು ಓದಿ ಬ್ರಹ್ಮಸೂತ್ರಾದಿಗಳ ಅರ್ಥವನ್ನು ತಿಳ್ಕೊಂಡು ಪುರಂದರದಾಸರ, ವಿಜಯರಾಯರ, ಕನಕದಾಸರ, ಗೋಪಾಲದಾಸರ, ಜಗನ್ನಾಥದಾಸರ, ಪ್ರಾಣೇಶದಾಸರ ಎಲ್ಲ ಕೃತಿಗಳನ್ನು ಅರ್ಥ ಮಾಡಿಕೊಂಡು ಹರಿಕಥಾಂಸಾರವನ್ನು ನಿತ್ಯ ಕೋಟಿ ಯಜ್ಞ ಪಾರಾಯಣದಲ್ಲಿ ಭಾಗವಹಿಸಿ ನಾವೆಲ್ಲ ಕೃತಾರ್ಥರಾಗಬೇಕು ಅನ್ನತಕ್ಕಂಥ ದೃಷ್ಟಿಯೊಳಗೆ ನಾವು ತಮ್ಮೆಲ್ಲರಿಗೂ ಇವತ್ತು ಪ್ರಾರ್ಥನಾ ರೂಪವಾಗಿ ಮಾಡಿಕೊಂಡು ವೇದವ್ಯಾಸದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ. 4 ತೊದಲು ನುಡಿಗಳನ್ನು ಅಸ್ಮದ್ ಗುರುವಂತರ್ಗತ, ಸಮಸ್ತ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸ ಪ್ರೀತಾಂ ಸುಪ್ರೀತವರ್ಧಬಹುದು. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.